ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣ ಸಂಬಂಧ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿಬಂದಿತ್ತು. ಕಡೆಗೂ 5ರನ್ನ ಬಂಧಿಸಿದ್ದಾರೆ ಬನ್ನೇರುಘಟ್ಟ ಪೊಲೀಸರು. ಇದು ನ್ಯೂಸ್ 18 ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. ಈ ಸುದ್ದಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಮಾಡಿದ ಮೇಲೆ ಬನ್ನೇರುಘಟ್ಟ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ 5 ಆರೋಪಿಗಳನ್ನ ಬಂಧಿಸಲಾಗಿದೆ. 24 ವರ್ಷದ ಜಾನ್ ರಿಚರ್ಡ್ ಅನ್ನ ಬಂಧಿಸಲಾಗಿತ್ತು. ವಾಸಿ ಅನುಷ್ ಮದನ್ 20 ವರ್ಷ, 19 ವರ್ಷದ ಅರುಣ್ ಅನ್ನ ಅರೆಸ್ಟ್ ಮಾಡಲಾಗಿದೆ. 50 ವರ್ಷದ ಕಾಣಿಕ್ಯ ಸ್ವಾಮಿ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ಬಂಧಿತರನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಇನ್ನು ಘಟನೆ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನು ಮಾಡ್ತಾರೆ. ಈಗ ಅರೆಸ್ಟ್ ಆಗಿದ್ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನು ಯಾವುದನ್ನು ನಾವು ಲಘುವಾಗಿ ತಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಭಾಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳು. ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣ ಸಂಬಂಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಬೇಜವಾಬ್ದಾರಿತನದಿಂದ ಉತ್ತರ ಕೊಟ್ಟಿದ್ದಾರೆ. ಇಂತಹ ಸಣ್ಣ ಪುಟ್ಟ ಘಟನೆಗಳು ಆಗ್ತಿರುತ್ತೆ ಅಂತ ಹೇಳಿ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ರೈಮ್ ಆಗ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸನೇ ಇರಲ್ವಲ್ಲ, ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತಾನೆ ಇರುತ್ತೆ ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಯುವತಿಗೆ ಕಿರುಕುಳವನ್ನ ನೀಡೋದು ಸಣ್ಣ ಘಟನೆನ, ಸಣ್ಣ ವಿಷಯನ? ಹಾಗಾದ್ರೆ ಅವ್ರಿಗೆ ಪೊಲೀಸರಿಗೆ ಕೆಲಸ ನೀಡೋದಕ್ಕೆ ರಾಜ್ಯದಲ್ಲಿ ಇಂತಹ ಕ್ರೈಮ್ ಘಟನೆಗಳು ನಡೀತಾ ಇರಬೇಕಾ? ಕಾಂಗ್ರೆಸ್ ಶಾಸಕರೇ, ಇದೇ ನಿಮ್ಮ ಹೇಳಿಕೆಯ ಅರ್ಥ? ಹಾಗಾದ್ರೆ ಒಂದ್ ಕಡೆ ಗೃಹ ಸಚಿವರೇ ಹೇಳ್ತಾ ಇದ್ರು, ಇಂತಹ ಘಟನೆಗಳು ಆಗದ ರೀತಿಯಲ್ಲಿ ನಾವು ಮುಂದೆ ಕ್ರಮವನ್ನ ಕೈಗೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಪೊಲೀಸರು ಈ ಕೇಸಲ್ಲಿ 5 ಜನರನ್ನ ಈಗ ಅರೆಸ್ಟ್ ಮಾಡಿ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಸುಖ ಸುಮ್ಮನೆ ದಿನಸಿ ತರಕ್ಕೆ ಹೋಗ್ತಾ ಇದ್ದಂತ ಯುವತಿಯನ್ನ ಎಳೆದಾಡಿ ಮೈಕೈ ಮುಟ್ಟಿ ಆಕೆಗೆ ಟಾರ್ಚರ್ ಮಾಡಿದಾರಲ್ಲ, ಸೇಫ್ಟಿ ಇದೆಯಾ ಅಂತ ಪ್ರಶ್ನೆ ಉದ್ಭವವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಶಾಸಕರೇ ಬೇಜವಾಬ್ದಾರಿತನದಿಂದ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಶಾಸಕರು ಕೇಳೋಣ. ಒಬ್ಬರು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ ಸಣ್ಣ ಪುಟ್ಟ ಘಟನೆ, ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತಾರೆ. ಇದ್ರು ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಸಹಜ ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ. ಅದನ್ನ ಏನು ಮಾಡ್ಬೇಕು, ಪನಿಷ್ಮೆಂಟ್ ಮಾಡ್ತೀವಿ. ಅದು ಯಾರೋ ಒಬ್ಬರು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ ಸಣ್ಣ ಪುಟ್ಟ ಘಟನೆ, ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತಾರೆ. ಇದ್ರು ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಸಹಜ ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ. ಅದನ್ನ ಏನು ಮಾಡ್ಬೇಕು, ಪನಿಷ್ಮೆಂಟ್ ಮಾಡ್ತೀವಿ. ಇದು ಶಾಸಕರೊಬ್ಬರು ತಮ್ಮ ಜವಾಬ್ದಾರಿಯನ್ನ ಮರೆತು ಮಾತಾಡ್ತಾ ಇದ್ದಾರೋ ಅಥವಾ ಆ ಪ್ರಕರಣದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳದೆ ಮಾತಾಡ್ತಾ ಇದ್ದಾರೋ, ಏನು ಹೇಳಬೇಕೋ ಅರ್ಥ ಆಗ್ತಿಲ್ಲ. ಕ್ರೈಮ್ ಇಲ್ದಿದ್ರೆ ಪೊಲೀಸರಿಗೆ ಕೆಲಸ ಇರಲ್ಲ ಅಂತ ಹೇಳೋದ್ರ ಜೊತೆಯಲ್ಲಿ ಈ ಯುವತಿಗೆ ಗಾಂಜಾ ಗ್ಯಾಂಗ್ ದೌರ್ಜನ್ಯ ಮಾಡಿರುವಂಥ ಪ್ರಕರಣವನ್ನ ಇವರು ಅಂತ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರಲ್ಲ. ಒಂದು ಕಡೆ ಮಹಿಳೆಯರ ಸುರಕ್ಷತೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎದ್ದಿದೆ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಎಷ್ಟು ಸುರಕ್ಷತೆ ಇದೆ, ರಕ್ಷಣೆ ಇದೆ ಅನ್ನೋ ಕುರಿತಂತೆ ಚರ್ಚೆಗಳಾಗ್ತಾ ಇದ್ರೆ, ಶಾಸಕರೊಬ್ರು ಇದು ಸಣ್ಣ ಪುಟ್ಟ ಘಟನೆ, ಇಂಥವೆಲ್ಲ ಕಾಮನ್ ಆಗ್ತಾ ಇರುತ್ತೆ ಬಿಡಿ, ಇಂಥವೆಲ್ಲ ಆಗ್ಲಿಲ್ಲ ಅಂತಂದ್ರೆ ಪೊಲೀಸರಿಗೆ ಏನು ಕೆಲಸ ಅಂತ ಹೇಳಿ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಇದೆಯಾ? ಈ ರೀತಿ ಗಾಂಜಾ ಹೊಡ್ಕೊಂಡು ರಾಜಾರೋಷವಾಗಿ ಹಗಲೊತ್ತಲ್ಲೇ ಒಬ್ಳು ಯುವತಿ ದಿನಸಿ ತರಕ್ಕೆ ತನ್ನ ಪಾಳಿಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಆಕೆಯನ್ನ ಎಳೆದಾಡ್ತಾರೆ. ಅದಾದ್ಮೇಲೆ ಆಕೆ ಮನೆ ಹತ್ರ ಬರ್ತಾರೆ, ಕಾಂಪೌಂಡ್ ಹಾರ್ತಾರೆ, ಮನೆ ಒಳಗಡೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಇಷ್ಟೆಲ್ಲ ರಾಜಾರೋಷವಾಗಿ ಹಾಡಹಗಲಲ್ಲೇ ಮಾಡ್ತಾರೆ ಅಂತಂದ್ರೆ, ಇನ್ನು ರಾತ್ರಿ ವೇಳೆಯಲ್ಲಿ ಅಥವಾ ಒಬ್ಬಂಟಿಯಾಗಿ ಯುವತಿ ರಾತ್ರಿ ವೇಳೆ ಸಿಕ್ಕಾಗ ಇವ್ರು ಏನು ಮಾಡೋಕ್ಕೂ ಹೇಸೋದಿಲ್ಲ. ಸೊ ಈ ಥರದೆಲ್ಲ ಗೊಂದಲಗಳು, ಪ್ರಶ್ನೆಗಳು, ಆತಂಕಗಳ ನಡುವೆ ಶಾಸಕರೊಬ್ರು ಇದೊಂದು ಸಣ್ಣ ಪುಟ್ಟ ಘಟನೆ, ಇಂಥವೆಲ್ಲ ಆಗ್ತಾ ಇರುತ್ತೆ, ಇದಕ್ಕೇನು ಮಹತ್ವ ಕೊಡುವಂತ ಅಗತ್ಯತೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ.